ನಮಸ್ಕಾರ. ನನ್ನೆಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತಾ ಇವತ್ತೊಂದು ಗುರುವಾಣಿ ಏನು ತಿಳಿಸ್ತಾರೆ ನೋಡೋಣ ಗುರುಗಳು. ನೀನು ಎಷ್ಟೇ ಅತ್ತರೂ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಅವರಿಗೆ ಇಷ್ಟವಾದದ್ದನ್ನೇ ಮಾಡುತ್ತಿರುತ್ತಾರೆ. ಆದ್ದರಿಂದ ನೀನೂ ಸಹ ನಿನಗೆ ಇಷ್ಟವಾದದ್ದನ್ನು, ನಿನಗೆ ಸತ್ಯ ಎಂದು ಅನಿಸಿದ್ದನ್ನು ಮಾಡುತ್ತಾ ಹೋಗು ಅಷ್ಟೇ ಅಂತ ತಿಳಿಸ್ತಾರೆ ಗುರುಗಳು. ನೋಡಿರಿ ಏನು ಹೇಳ್ತಾರೆ, ಇದರ ತಾತ್ಪರ್ಯ ನೋಡೋಣ. ಇದು ಭಾವಾರ್ಥ ಏನು ಬರ್ದಾರಂದ್ರೆ, ನಮ್ಮ ಸುತ್ತಲೂ ಇರುವವರಿಗೆ ಒಳ್ಳೆಯದಾಗಬೇಕು ಎಂಬ ಉದ್ದೇಶದಿಂದ ನಮಗೆ ತಿಳಿದಿರುವ ಒಳ್ಳೆಯ ದಾರಿಯನ್ನು, ಇದು ಸರಿಯಾದ ದಾರಿ ಎಂದು ಅಂದುಕೊಂಡಿರುವುದನ್ನು ಅವರಿಗೆ ತಿಳಿಸುವ ಪ್ರಯತ್ನವನ್ನು ಮಾಡುತ್ತಾ ಇರುತ್ತೇವೆ. ಎಸ್, ಇದು ಕರೆ ಇಲ್ಲ. ಇದು ನಾವು ಒಳ್ಳೇದೈತಿ, ಇದು ನಾನು ಹೋಗಿನಿ, ಈ ದಾರಿ ಒಳಗೆ ಹೋಗಿನಿ, ಇದು ಕಷ್ಟದ ಕೆಲಸದ, ಇಂಥದ್ದು ಮಾಡಬೇಡ, ಇದು ಒಳ್ಳೇದದ, ಇದು ಮಾಡು ಅಂತ ನಾವು ಸ್ವಲ್ಪ ಯಾರಿಗಾರು ಹೇಳೋಕೆ ಇಷ್ಟಪಡ್ತೀವಿಲ್ಲ, ಹೇಳ್ತಾ ಇರ್ತೀವಿ. ಆದ್ರೆ ಏನು ಹೇಳ್ತಾರೆ, ಆದ್ರೆ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಅವರು ಅಂದುಕೊಂಡ, ಅವರಿಗೆ ಇಷ್ಟವಾದ, ಅವರಿಗೆ ಬೇಕಾದ ದಾರಿಯಲ್ಲಿ ಸ್ವೇಚ್ಛೆಯಾಗಿ ಹೋಗಬೇಕು ಎಂದು ಅಂದುಕೊಳ್ಳುತ್ತಿರುತ್ತಾರೆ. ಪ್ರತಿಯೊಬ್ಬರೂ ಅವ್ರವ್ರದ್ದೇ ಆದ ಆಸೆ ಅಪೇಕ್ಷೆಗಳಿರ್ತಾವಲ್ಲ, ಆಸೆ ಇರ್ತಾವೆ. ಅವರು ಏನು ಅನಿಸಿದ್ದ ಅವ್ರು ಹೇಳಬೇಕು, ನಾನು ಹಂಗೆ ಇರಬೇಕು ಅಂತ ಅಂತಿರ್ತಾರೆ. ಅವ್ರು ಇಷ್ಟವಾದದ್ದು ಅವರಿಗೆ ಅದೇ ದಾರಿನೇ ಸ್ವೇಚ್ಛೆ ಕರೆಕ್ಟ್ ಅದಂತ ಹೇಳಿ ಮಾತಾಡ್ತಾರೆ. ಅದು ಮುಂದೆ ಹೋಗ್ಬೇಕಂತಿರ್ತಾರಲ್ಲ, ಅಂದ್ಕೊಳ್ತಿರ್ತಾರೆ. ನಾವು ತಿಳಿಸುವ ದಾರಿ ಎಷ್ಟೇ ಅದ್ಭುತವಾಗಿದ್ದರೂ ಅವರಿಗೂ ಕೂಡ ಇಷ್ಟವಾದರೆ ಮಾತ್ರ ವಿಷಯವನ್ನು ಮಾತ್ರ ಪಾಲಿಸುತ್ತಿರುತ್ತಾರೆ. ಆದ್ದರಿಂದ ಸುತ್ತಲೂ ಇರುವವರನ್ನು ಬದಲಾಯಿಸಬೇಕು, ಸರಿಯಾದ ದಾರಿಯಲ್ಲಿ ಇರಿಸಬೇಕು ಎಂದು ಅವಶ್ಯಕತೆಗೆ ಮೀರಿ ವ್ಯರ್ಥ ಪ್ರಯತ್ನ ಮಾಡಿ ಆಯಾಸ ಪಡದೆ ಹೇಳ್ತಾರೆ. ಆದರೆ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಅವ್ರಿಗೆ ಆದ ಇಷ್ಟ ಇರ್ತೈತಲ್ಲ, ಅವರು ತಿಳಿಸೋ ದಾರಿ ಅಷ್ಟೇ ಅದ್ಭುತವಾಗಿರ್ತೈತಿ ಎಂದು ಅಂದುಕೊಳ್ಳುತ್ತಿರ್ತಾರೆ. ನಾವು ತಿಳಿಸುವ ದಾರಿ ಎಷ್ಟೇ ಅದ್ಭುತವಾಗಿದೆ ಅಂದರು, ಈಗ ನಾವೇ ನೋಡ್ರಿ, ಉದಾಹರಣೆಗೆ ಧ್ಯಾನ ಮಾಡಿರಿ, ಧ್ಯಾನದಿಂದ ಎಲ್ಲ ಪಡ್ಕೋಬೋದು, ಧ್ಯಾನದಿಂದ ಎಲ್ಲ ಕೂಡ ಸಿಗ್ತದಂತ ಹೇಳಕ್ಕೆ ಹೇಳ್ತೀವಿ. ಯಾಕಂದ್ರೆ ನಮಗೆ ಅದು ಇಷ್ಟ ಅಲ್ಲ, ನಾವು ಹೇಳ್ತೀವಿ. ಅದರಿಂದ ನಾವು ಪಡ್ಕೊಂಡಿವಿ ಕೂಡ ಎಲ್ಲನೂ, ಅದು ನಾವು ಪಾಲಿಸಿವಲ್ಲ, ಅದು ನಾವು ಹೇಳ್ತಾ ಇರ್ತೀವಿ. ಅವರಿಗೆ ಅದ್ಭುತವಾಗಿದ್ದರೂ ಕೂಡ ಇಷ್ಟವಾದರೆ ಮಾತ್ರ, ಅದು ಇಷ್ಟವಾದ ವಿಷಯವನ್ನು ಮಾತ್ರ ಪಾಲಿಸುತ್ತಿರ್ತಾರೆ. ನನಗಿಷ್ಟ ಆದರೆ ಏನಾಯಿತು, ಅವ್ರಿಗಿಷ್ಟ ಆಗಬೇಕಲ್ಲ, ಅವರಿಗಿಷ್ಟ ಆದರೆ ಮಾತ್ರ ಪಾಲಿಸ್ತಾರಂತ. ಆದ್ದರಿಂದ ಸುತ್ತಲೂ ಇರುವವರನ್ನು ಬದಲಾಯಿಸಬೇಕು, ಸರಿಯಾದ ದಾರಿಯಲ್ಲಿ ಇರಿಸಬೇಕು ಎಂದು ಅವಶ್ಯಕತೆಗೆ ಮೀರಿ ವ್ಯರ್ಥ. ಸುತ್ತಲಿದ್ರು ಬದಲಾಗೇಬೇಕು, ನಾನು ಮಾಡಕತ್ತೀನಿ ಅಂದಮೇಲೆ ಅವರು ಹಂಗೆ ಮಾಡೇಬೇಕು, ನಾ ಹೇಳಿದ್ದೇ ಕೇಳಬೇಕು ಅಂತ ಅಂದ್ಕೊಳ್ಳೋದು ತಪ್ಪಂತ ತಿಳಿಸ್ತಾರೆ ಗುರುಗಳು. ಅವ್ರಿಗೆ ಇಷ್ಟ ಇಲ್ಲಾರ್ದು ಅದು ಮಾಡೋದು ಇಲ್ಲ. ಅವರು ನಿಜಾನೇ ಐತೆ, ಅದು ವ್ಯರ್ಥ ಪ್ರಯತ್ನ ಆಗ್ತದೆ. ನಾವು ಎಷ್ಟು ಬಡ್ದಾಡಿ ಹೇಳಿದ್ರು ಕೂಡ ಮತ್ತೆ ಹೇಳೋದ್ರಿಂದ ವ್ಯರ್ಥ ಆಗ್ತದೆ. ಪ್ರಯತ್ನ ಮಾಡಿ ಆಯಾಸ ಪಡ್ತೀವಿ, ಆಯಾಸ ಆಗ್ತದೆ. ಅದರ ಬದಲಾಗಿ ಈ ವ್ಯರ್ಥ ಆಯಾಸ ಆಗೋದಕ್ಕೆ ಬದಲಾಗಿ ಏನು ಹೇಳ್ತಾರೆ ತಿಳಿಸ್ತಾರೆ ಗುರುಗಳು, ಆರಿಸಿಕೊಂಡ ದಾರಿ ನಾವು ಒಂದು ಉತ್ತಮ ಉದಾಹರಣೆಯಾಗಿ ನಿಂತು ಮೊದಲು ಮತ್ತು ನೋಡ್ರಿ, ಈಗ ಬೇವಿನಕಾಯಿ ತಿನ್ನಬೇಡ ಅಂತ ಹೇಳೋಕ್ಕೆ, ಬೆಲ್ಲ ತಿನ್ನಬೇಡ ಅಂತೇಳಿ ಯಾರಿಗೋ ಹೇಳ್ತಿದ್ರೆ ನಾನೇ ಬೆಲ್ಲ ತಿಂದಂಗೆ ಇರಬಾರ್ದು. ನಾನು ಬೆಲ್ಲ ತಿನ್ನೋದನ್ನು ಬಿಡಬೇಕು, ಸಾಧನೆ ಮಾಡಿರಬೇಕು. ಅಂದ್ರೆ ಸಾಧನೆ ಮೇಲೆ ಗೆದ್ದಿರಬೇಕು. ಅಂದ್ರೆ ಇವಾಗ ಸಾಧನೆ ಮಾಡೋದಂದ್ರೆ ಎಲ್ಲ ಇದ್ದು ಕೂಡ ಏನು ಇರಲಾರ್ದೆ ಇದ್ದು ಸಾಧನೆ ಮಾಡೋದಲ್ಲ, ಇದ್ದಾಗೂ ಕೂಡ ಬಿಡ್ತೀವಲ್ಲ, ಅದು ಸಾಧನೆ. ಇವಾಗ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಸಿಹಿ ತಿನ್ನಬಾರ್ದು ಅಂತ ಹೇಳ್ತೀವಿ, ಶುಗರ್ ಐತಿ ಸಿಹಿ ತಿನ್ನಬಾರ್ದು ಅಂತ ಅಂತೀವಿ. ಆದ್ರೆ ನಾವೇನು ಮಾಡ್ತೀವಿ, ಅದನ್ನು ಸಿಹಿ ಇರಲಿಲ್ಲ ಅಂದ್ರೆ ಏನು ಬಿಡ್ತೀವಿ, ತಿನ್ನೋದಿಲ್ಲ. ಅದು ಕಣ್ಣಿಗೆ ಕಾಣಲಿ ಅಂತಿಲ್ಲ. ಅಕಸ್ಮಾತ್ ಮನ್ಯಾಗ ಪಾಯಸ ಮಾಡಿದ್ದೆ ಅಂದ್ರೆ, ಹೋಳಿಗೆ ಮಾಡಿದ್ದೇವೆ ಅಂದ್ರೆ ಬಿಡ್ತೀವೇನು? ಬಿಡೋದಿಲ್ಲ. ಆವಾಗ ಬಿಡಬೇಕು ನಾವು. ಅದು ಮುಂದೆ ಕಂಡ್ರೂ ಕೂಡ ಬಿಡ್ತೀವಲ್ಲ, ಅದು ಸಾಧನೆ. ಇರ್ಲಾರ್ದಾಗ ಬಿಡೋದೇನು ಎಲ್ಲರಿಗೂ ನಡೀತದೆ, ಇರೋದಿಲ್ಲ, ಸುಮ್ಮನೆ ನೆನಪಾರು ಬಿಡ್ತೀವಿ. ಇದ್ದಾಗ ಬಿಡಬೇಕಲ್ಲ, ಕಣ್ಣು ಮುಂದೆ ಕಂಡಾಗ ಬಿಡಬೇಕಲ್ಲ, ಅದು ಸಾಧನೆ. ಅವ್ರು ಏನಂತಾರ, ಅದರ ಮೀರಿ ವ್ಯರ್ಥ ಮಾಡಬೇಡ್ರಿ, ಆಯಾಸ ಪಡದೆ ಅದರ ಬದಲಾಗಿ ನಾವು ಸಾಧಿಸಿ ತೋರಿಸಬೇಕು. ನಾವು ಈ ಥರ ಧ್ಯಾನ ಮಾಡತ್ತೀವಿ, ಈ ಥರ ಇದು ನೋಡಿ, ಹಿಂಗೆ ನೋಡ್ತೇಳಿ ಕಣ್ಣಿಗೆ ಕಾಣ್ಬೇಕು. ಈ ಜನರಿಗೆಲ್ಲ ಪ್ರಾಕ್ಟಿಕಲ್ಲೇ ಆಗಬೇಕು. ಎಲ್ಲನೂ ಕೂಡ ಬಾಯಲ್ಲಿ ಹೇಳಿದ್ರೆ ಮಾತು ಕೇಳೋಲ್ಲ ಜನರು, ಪ್ರಾಕ್ಟಿಕಲ್ಲೇ ಆಗಬೇಕು. ಹೀಗಾಗಿ ಆಯಾಸ ಪಡದೆ ಇರುವ ಬದಲಾಗಿ ನಾವು ಆರಿಸಿಕೊಂಡ ದಾರಿಗೆ ನಾವು ಬಂದು ಉತ್ತಮ ಉದಾಹರಣೆಯಾಗಿ ನಾವು ಒಬ್ಬರು ಉತ್ತಮ ಉದಾಹರಣೆಯಾಗಿ ನಿಂದಿರಬೇಕಂತ ಹೇಳ್ತಾರೆ ಗುರುಗಳು. ಒಂದು ಒಳ್ಳೆಯ ಪ್ರೇರಣೆಯಾಗಿದ್ದರೂ ಸರಿ ಹೋಗುತ್ತದೆ. ಅಲ್ಲೇ ಇಡಮ್ಮ ರೊಕ್ಕ. ಅದನ್ನು ಒಂದು ಒಳ್ಳೆಯ ಪ್ರೇರಣೆಯಾಗಿದ್ದರೂ ಸರಿ ಹೋಗ್ತದೆ. ಅವ್ರು ನೋಡಿ ಅವ್ರು ಎಷ್ಟು ಚಲೋ ಮಾಡಕತ್ತಾರ ನೋಡು, ಅವ್ರಂಗೆ ನಾವು ಇರಬೇಕಂತ, ಅವ್ರು ಪ್ರೇರಣೆ ಆಗುವಂಗಾರೆ ಇರಬೇಕು ನಾವು. ಇದ್ದರೂ ಕೂಡ
ಸರಿ ಹೋಗ್ತದೆ ಅಂತ ತಿಳಿಸ್ತಾರೆ. ಅಷ್ಟೇ ಹೊರತು ಪ್ರಪಂಚವನ್ನೆಲ್ಲ ಬದಲಾಯಿಸಬೇಕು ಎಂದು ಕಷ್ಟಪಟ್ಟು ಪ್ರಪಂಚನೇ ಬದಲಾಯಿಸ್ಬೇಕು ಯಾರಿಂದನೂ ಸಾಧ್ಯ ಆಗಲಿಲ್ಲ. ಅವರು ಬುದ್ಧ ಭಗವಾನರು ಬಂದೋದ್ರು, ಮತ್ತು ನಮ್ಮ ಗುರುಗಳು ಬಂದರು, ಅವ್ರು ಹೇಳಿದ್ರು ಎಲ್ಲರೂ, ಮತ್ತು ನಮ್ಮ ವಿಜಯಪುರ ಸಿದ್ದೇಶ್ವರ ಶ್ರೀಗಳು ಹೇಳಿದ್ರು ಬದಲಾಗಲಿ, ಎಲ್ಲ ಹೇಳಿ ಕೇಳಿ ಅಂತ. ಪ್ರಪಂಚನ ಬದಲಾಯಿಸೋಕೆ ಆಗೋದಿಲ್ಲ. ಮೊದಲು ನಾನೇ ಬದಲಾವಣೆ ಮಾಡ್ಕೊಳಕ್ಕಾಗೋದಿಲ್ಲ ಎಲ್ಲ ಒಂದು ಸಣ್ಣ ಸಣ್ಣ ವಿಷಯಗಳಲ್ಲಿ. ಮತ್ತು ಈ ಪ್ರಪಂಚ ಬದಲಾಗಂದ್ರೆ ಹೆಂಗೆ ಆಗ್ತದೆ? ನಾನೇ ಬ್ಯಾಡ ಅಂದಿದ್ರು ಮನಸ್ಸು ಮಾತು ಕೇಳಲ್ಲ, ಬ್ಯಾಡಂದಿದ್ದೇ ಮಾಡ್ತದೆ ಮನಸ್ಸು. ಆವಾಗ ಆ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಂಡು ಹಿಡಿದು ಸಾಧನೆ ಮಾಡ್ತೀವಲ್ಲ, ಆವಾಗ ನಾವು ಇನ್ನೊಬ್ರಿಗೆ ಏನಾರೇ ಪ್ರೇರಣೆ ಆಗ್ತೀವಿ. ಬಿಟ್ಟು ನಾನೇ ತಪ್ಪು ಮಾಡೋಕ್ಕೆ ಇನ್ನೊಬ್ರಿಗೆ ತಪ್ಪು ಮಾಡಬೇಡ ಅಂತಂದ್ರೆ ಅವ್ರು ಹೇಳ್ತಾರೆ, ನೀ ಮೊದಲು ಸರಿಯಾಗಿರುವ ಅಂತ ಅಂತಾರೆ ನಮಗೆ. ನೀ ಮೊದಲು ಧ್ಯಾನ ಮಾಡು, 3 ಹೊತ್ತು ಧ್ಯಾನ ಮಾಡಿ, ನೀನು ಧ್ಯಾನ ಮಾಡಿ ನೋಡಮ್ಮ ಹೆಂಗಿದ್ದೀವಿ ನೋಡಮ್ಮ, ಅವಾಗ ನಾವು ಧ್ಯಾನ ಮಾಡ್ತೀವಿ ಅನ್ನೋ ಮಂದಿ ಅದಾರ. ಈ ಪ್ರಾಕ್ಟಿಕಲ್ ನಾವು ಈ ಥರ ಧ್ಯಾನ ಮಾಡಿ ಹಿಂಗೆ ಇದ್ದೀವಿ ಅಂದರೂ ಕೂಡ ಒಳಗೆ ನಂಬಲ್ಲ ಮಂದಿ. ಹೆಂಗೆ ಮಾಡ್ತಾರೆ? ಉದಾಹರಣೆ ಆಗಬೇಕು. ಈಗ ಅನ್ಸೈತಿ ಉದಾಹರಣೆ ಅನ್ಸೈ, ಇಷ್ಟು ಧ್ಯಾನ ಮಾಡ್ಕೊಂಡು ಏನೇನೋ ಮಾಡ್ಲಕತ್ತಾಳ ಅಂದ್ರೂ ಕೂಡ ಆರಾಮದಾಳ ಓಡೋಕೆ, ಧ್ಯಾನದಿಂದ ಏನೋ ಐತಿ, ಅದ್ರ ಮಹತ್ವ ಅಂತಾರೆ. ಆದ್ರೆ ದಾರಿಗೆ ಬರೋದಿಲ್ಲ, ಮಾಡೋಕೋವಲ್ಲತ್ತಾರ. ಒಂದು ದಿನ ಮಾಡಿದೆ, ಒಂದಿನ ಬಿಟ್ಟೆ ಅಂತ ಅಲ್ಲ. ಪ್ರತಿದಿನ ನಾವು ಮಾಡಬೇಕು. ಅದು ಪ್ರತಿದಿನ ಅಭ್ಯಾಸ ಆಗಬೇಕು ನಮಗದು. ಹಂಗೆ ಅಭ್ಯಾಸ ಆದಾಗ ಅದೆಲ್ಲ ಪ್ರಾಕ್ಟೀಸ್ ಅಂತಾರಲ್ಲ, ಅಭ್ಯಾಸ ಆದಾಗ ಮನನ ಆಗ್ತದೆ. ಮನನ ಆದಾಗ ಎಲ್ಲನೂ ಕೂಡ ಪಡ್ಕೊತೀವಿ. ಏನಂತ ಪ್ರೇರಣೆಯಾಗಿ ಕೂಡ ಇರಬೇಕು. ಪ್ರೇರಣೆ ಆದರೆ ಸರಿ ಹೋಗ್ತದೆ. ಅಷ್ಟೇ ಹೊರತು ಪ್ರಪಂಚನೆಲ್ಲ ಬದಲಾಯಿಸಬೇಕಂದ್ರೆ ಆಗೋದಿಲ್ಲ ಎಂದು ಕಷ್ಟಪಟ್ಟು ಬದಲಾಗದಿದ್ದರೆ ಅಳುವ ಅವಶ್ಯಕತೆ ಇಲ್ಲ. ಬದಲಾಗಲಿಲ್ಲ ಅಂದರೂ ಕೂಡ ನಾವು ಏನು ಮಾಡ್ತೀವಿ, ಇವ್ರು ಎಷ್ಟು ಹೇಳಿದ್ರು ಧ್ಯಾನಕ್ಕೆ ಬರಲ್ಲ ನಮಗೂ ಒಂದು ಗೊಂದಲಾತಲ್ಲ. ಇರಲಿ, ಅವ್ರವ್ರ ಕರ್ಮಾನುಸಾರ ಅವರು ಧ್ಯಾನಕ್ಕೆ ಬರ್ತಾರೆ. ನಮಗೂ ಇಷ್ಟು 40 ವರ್ಷ ಎಲ್ಲ ಚೆನ್ನಾಗಿತ್ತಲ್ಲ, ಯಾಕೆ ಬಂದಿಲ್ಲ ನಾವು? ಹಾಗೆ ಕಂಪ್ಯಾರಿಸನ್ ಮಾಡ್ಕೊಳ್ಳೋದು. ನಮಗೆ ಗೊತ್ತಾಗಿ ಹೀಗಾಗ್ಯದ ಅಂದಮೇಲೆ, ಎಷ್ಟೋ 40 ವರ್ಷ ಆದಮೇಲೆ ಬಂದೀವಿ ಅಂದಮೇಲೆ ಈಗ ಅವ್ರು ಧ್ಯಾನ ಮಾಡಲಿಲ್ಲ, ಇವ್ರು ಧ್ಯಾನ ಮಾಡಲ್ಲ ಅಂದ್ರೆ ಹೆಂಗೆ? ಅವ್ರಿಗೆ ಕೂಡ ಮನನ ಆಗಬೇಕು, ತಿಳಿಬೇಕು, ಒಳಗಡೆ ಗುರು ರೆಡಿ ಆಗಿರಬೇಕು, ಕಷ್ಟ ಎಲ್ಲ ಗೊತ್ತಾಗಬೇಕು. ಇದರಿಂದ ಇದು ಪರಿಹಾರ ಐತೆ ಅಂತ ಗೊತ್ತಾಯ್ತಂದ್ರೆ ಆವಾಗ ಅವರು ಕೂಡ ನಮ್ಮಂಗೆ ಈ ಧ್ಯಾನದ ದಾರಿ ಆನಾಪಾನಸತಿ ಧ್ಯಾನಕ್ಕೆ ಬರ್ತಾರಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪತ್ರಿಜಿ ಗುರುಗಳ ಆಶ್ರಯದಲ್ಲಿ ಆವಾಗ ಅಲ್ಲಿ ನಾವು ಆನಂದ, ಐಶ್ವರ್ಯ, ಆನಂದ ಕಾಣ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಕಂಡಿದ್ದೀನಿ, ಹಾಗೆ ನೀವು ಮಾಡಿರಿ ಅಂತ ಹೇಳ್ತೀನಿ. ಮಾಡಿರಿ ಅಂತ ಕಷ್ಟಪಟ್ಟು ಬೇಜಾರು ಮಾಡ್ಕೊಳ್ಳೋದಿಲ್ಲ, ಹೇಳೋ ಕರ್ತವ್ಯ ಅದು ನಮ್ಮದು. ಧ್ಯೇಯ ಐತಿ, ಮಾಡಿರಿ ಚೆನ್ನಾಗಿರ್ತದೆ, ಒಳ್ಳೇದದ, ಮಾಡಿರಿ ಅಂತ ಹೇಳ್ಕೊತ ಹೋಗೋಣ. ಎಲ್ಲಿಗೆ ಬಂದು ಹತ್ತಲಿ. ಪ್ರಪಂಚ ಎಲ್ಲ ಸುದ್ದಿ ಮಾಡ್ಬೇಕಂತೇನಿಲ್ಲ. ಕಷ್ಟಪಟ್ಟು ಬದಲಾಗದಿರೋ ಅಳುವುದು ಹರ್ಕತ್ತೆ ಇರುತ್ತೆ. ಅವ್ರು ಯಾಕೆ ಮಾಡಲ್ಲ ಅಂತ ನಮ್ಗೆ ಬೇಜಾರು ಅಂತ ಮಾಡ್ಕೊಳ್ಳೋದಿಲ್ಲ ಅಂತ ತಿಳಿಸ್ತಾರೆ. ಅವಶ್ಯಕತೆ ಇಲ್ಲ. ಅದರ ಜೀವನ ಅವರದು, ಅವರ ಜೀವನ ಅವ್ರದ್ದು, ಅವರ ಹಾದಿ ಅವರದು ಅಷ್ಟೇ. ನಾವು ಹೇಳೋದದ ಕರ್ತವ್ಯ ಏನದ? ಧ್ಯಾನಮಯ ಜಗತ್ತು ಮಾಡಬೇಕು, ಪಿರಮಿಡ್ ಜಗತ್ತಾಗಬೇಕು, ಸಸ್ಯಾಹಾರ ಜಗತ್ತಾಗಬೇಕು. ನಮ್ಮ ಗುರುಗಳ ಧ್ಯೇಯ ಏನೈತಲ್ಲ, ಹಾಗೆ ನಾವು ಕೂಡ ನಮಗೂ ನಮ್ಮ ಹೆಗಲ ಮೇಲೆ ಹೊರಿಸಿ ಹೋಗ್ಯಾರಲ್ಲ ಗುರುಗಳು, ಅಳಿಲು ಸೇವೆ ಸ್ವಲ್ಪ ಯಾಕಾಗ್ಲಕ್ಕ ಮಾಡಿಬಿಟ್ಟು ಮಾಡೋಣ, ಧ್ಯಾನ ಪ್ರಚಾರ ಮಾಡೋಣ ಅಂತ ಹೇಳ್ತಾ ಹೋಗೋದು. ನಮ್ಮದು ಧರ್ಮ ಆಗಬೇಕು, ಕರ್ತವ್ಯ ಆಗಬಾರ್ದು. ಧರ್ಮ ಆಗಬೇಕು. ಕರ್ತವ್ಯ ಅಂದಾಗ ಬೇಜಾರಾಗಿಬಿಡ್ತೈತೆ. ನೋಡು, ಎಷ್ಟು ಹೇಳ್ಬೇಕು ನೋಡಿ, ಅವರಿಗೆ ಎಷ್ಟು ಹೇಳಿದ್ರು ಬರಲ್ಲ ನೋಡೋದು, ಕರ್ತವ್ಯ ಆಗ್ತದೆ. ಧರ್ಮ ಅಂದ್ರೆ ಧರ್ಮ, ನಾನು ಹೇಳೋದು ಧರ್ಮ ಅಷ್ಟೇ, ಕೇಳೋದು ಬಿಡೋದು ಅವ್ರ ಧರ್ಮ ಅಂತ ಗುರುಗಳು ಕೂಡ ನೀವು ಹೇಳಂಗೆ ಹೇಳ್ರಿ, ಅವ್ರ ದಾರಿ ಅವ್ರದ್ದು, ನಿಮ್ಮ ದಾರಿ ನಿಮ್ಮದು ಅಂತ ತಿಳಿಸ್ತಾರೆ ಅಲ್ಲ. ಈ ಥರ ಆನಾಪಾನಸತಿ ಧ್ಯಾನ ಮಾಡಿದ್ರೆ ಎಲ್ಲವೂ ಸಿಗ್ತದೆ. ನಾವು ಮತ್ತೆ ಸುತ್ತುಗಟ್ಟೆ ಎಲ್ಲ ಒಟ್ಟು ಇಲ್ಲಿಗೆ ಯಾಕೆ ಬರ್ತೀನಿ ಅಂದ್ರೆ ನಾನು ಇಲ್ಲೇ ಪಡ್ಕೊಂಡಿನಿ ಎಲ್ಲನೂ ಕೂಡ. ಇದೇ ಪ್ರತಿದಿನ ಒಬ್ರಿಗೇನಾರ ಧ್ಯಾನ ಪ್ರಚಾರ ಮಾಡಲೇಬೇಕು, ಧ್ಯಾನ ಹೇಳಲೇಬೇಕು. ಬೇರೆ ಬೇರೆ ದಾರಿಗಳಿದಾವೆ. ಧ್ಯಾನ ಮಾಡ್ಬೇಕಂದ್ರೆ ಮನೆ ಬಿಟ್ಟು ಹೋಗಿ ಹೇಳ್ಕೊತ ತಿರುಗಾಡ್ಬೇಕೇನ್ರಿ? ಇಲ್ಲರಿ, ವಾಟ್ಸಪ್ ಸ್ಟೇಟಸ್ ಇಡ್ರಿ, ವಿಡಿಯೋಗಳು ಮಾಡಿ ಹಾಕ್ರಿ, ಫೋನ್ ಮಾಡಿ ಹೇಳ್ರಿ. ಒಂದು ದಿನಕ್ಕೆ ಒಬ್ರಿಗೇನಾರ ನಾವು ಧ್ಯಾನ ಹೇಳ್ಕೊಟ್ವಿ ಅಂದ್ರೆ ನಾವು ಧ್ಯಾನ ಮಾಡೋದಕ್ಕಿಂತ 10 ಪಟ್ಟು ಪುಣ್ಯ ಬರ್ತದೆ. ಯಾಕಂದ್ರೆ ಅವ್ರು ನೊಂದು ಮನಸ್ಸುಗಳನ್ನು ನಾವು ಉಲ್ಲಾಸಗೊಳಿಸ್ತೀವಲ್ಲ. ಇದು ಧ್ಯಾನ ಮಾಡೋಕ್ಕೇನು ಕಂಟಿನ್ಯೂ ಮಾಡಿದ್ರಂದ್ರೆ ಒಂದು 4 ದಿನ ಕಂಟಿನ್ಯೂ ಅವ್ರು ಬೆನ್ನು ಬಿಡದೆ ನಾವು ಹೇಳ್ಕೊತ ಹೋದೆ ಅಂದ್ರೆ ಅವರು ಒಂದು ಹೌದು ಯಾಕೆ ಹೇಳಕತ್ತಾರಂತ ನೋಡಮಂತಾರೆ ಕೂಡ್ತಾರಲ್ಲ. ಮರ ಕೂತಾಗ ಅವ್ರಿಗೆ ಆನಂದ ಅನ್ಸ್ಲಿಕ್ಕೆ ಶುರು ಆಯ್ತಂದ್ರೆ ಆನಂದ ಅನಿಸೋದಂತೂ ಸತ್ಯನೇ ಐತಿಲ್ಲ. ಧ್ಯಾನ ಮಾಡಿದ್ರೆ ಆನಂದ ಸಿಗ್ತದೆ. ಆದ್ರೆ ಅವ್ರೂ ಮೊದಲು ಕೂಡಕ್ಕೆ ಕಳ್ಯಾರ. ಮತ್ತು ಸಣ್ಣ ಮಕ್ಳು ಥರ ಹಠ ಮಾಡ್ತಾರೆ ಎಲ್ಲರೂ. ಒಬ್ರೊಬ್ಬ ದೊಡ್ಡ ನಮಗೇನಾಗ್ತಾರೆ ಅಂತಿರ್ತಾರೆ. ಆಗಲಕ್ಕ ಬಿಡಲ್ಕ ಧ್ಯಾನ ಸುಮ್ಮ ಕೂತ್ಕೊಳ್ಳೋದ್ರ ಕಲೀರಿ ಅಂತ ನಾವು ಕೂಡ ಹೇಳ್ತಾ ಅವ್ರು ಕೂಡಿಸಿ ಅವ್ರ ಮನಸ್ಸನ್ನು ಉಲ್ಲಾಸಗೊಳಿಸಿ ಒಂದು 3-4 ದಿನ ಪ್ರಾಕ್ಟೀಸ್ ಮಾಡಿ ಅವ್ರಿಗೆ ಉಲ್ಲಾಸ ಆಯಿತು, ಧ್ಯಾನದಲ್ಲಿ ಏನೋ ಶಕ್ತಿ ಅಂತ ಅಂದ್ರಲ್ಲ, ಆ ಸಂತೋಷ ಆಯ್ತು ಅಂದ್ರೆ ಅವ್ರ ಸಂತೋಷ ಆಯ್ತಿಲ್ಲ, ಮಸ್ತದ ನೋಡ್ರಿ ಧ್ಯಾನ ಅನ್ನಕತ್ರು ಅಂದ್ರೆ ಆ ಪ್ರಭಾವಳಿ. ಯಾಕಂದ್ರೆ ಅದು ಅವ್ರ ಮನಸ್ಸು ಉಲ್ಲಾಸ ಮಾಡೋದಿವಲ್ಲ, ಆ ಪುಣ್ಯ ನಮಗೆ ಬರ್ತೈತಿ. ಈ ಸ್ವಾರ್ಥಕ್ಕೋಸ್ಕರನಾದರೂ ನಾವು ಒಳ್ಳೆಯವಳಾಗಿರಬೇಕು, ನನಗೆ ಒಳ್ಳೇದಾಗಬೇಕಂತಲೇ ಆದರೂ ಮತ್ತು ಧ್ಯಾನ ಪ್ರಚಾರ ಮಾಡೋಣ. ಇದು ಸ್ವಾರ್ಥನೇ ಅನ್ಕೋತೀನಿ. ನನಗೆ ಬೇಕಾಗ್ಯದೇನೋ ಒಳ್ಳೆಯದು,
ಈ ಧ್ಯಾನ ಹೇಳ್ಕೊಟ್ರೆ ಒಳ್ಳೇದಾಗ್ತದೆ ಅಂತ ಹೇಳಿ ಅದಕ್ಕಾಗಿ ಏನಾರ ಧ್ಯಾನ ಹೇಳೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.